ವಿಧಾನಸಭೆಯ ಕಲಾಪಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಗೈರಾಗಿದ್ದಾರೆ. ಅವರಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ಸಾಕಷ್ಟು ಶಾಸಕರು ಸಚಿವಾಕಾಂಕ್ಷಿಗಳಾಗಿದ್ರು, ಸಚಿವ ಸ್ಥಾನ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಅಸಮಾಧಾನಗಳನ್ನು ಹೊರಹಾಕಿದ್ರು. ಅತೃಪ್ತ ಶಾಸಕರು ಕೂಡ ಈಗ ಅಬ್ಸೆಂಟ್. ಸಚಿವ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ ಕೋಪಗೊಂಡಿದ್ದಾರೆ ಶಾಸಕರು. ಎಂ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ, ಬಂಗಾರಪೇಟೆ ನಾರಾಯಣ ಸ್ವಾಮಿ ಹಾಗೆ ಯಶವಂತರಾಯಗೌಡ ಪಾಟೀಲ್ ಸೇರಿ ಹಲವರು ಗೈರಾಗಿದ್ದಾರೆ. ಇವತ್ತು ವಿಧಾನಸಭೆಗೆ ಹೋಗದೆ ಹೊರಗಡೆ ಕುಳಿತಿದ್ದಾರೆ ಮಾಜಿ ಸಚಿವರು. ಆಡಳಿತ ಪಕ್ಷದ ಮೊಗಸಾಲೆಯಲ್ಲೇ ಕುಳಿತಿದ್ದಾರೆ ಮಂಕಾಲ್ ವೈದ್ಯ. ಕಾರಿಡಾರ್ನಲ್ಲೇ ಕುಳಿತಿದ್ದಾರೆ ಶರಣಬಸಪ್ಪ ದರ್ಶನಾಪುರ್. ಅನೇಕರು ಕಲಾಪಕ್ಕೆ ಹೋಗದೆ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಗೈರಾಗಿದ್ದಾರೆ. ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕಾಗಿ ಅನೇಕ ಶಾಸಕರು ಕೋಪಗೊಂಡಿದ್ರು. ಕೆಲವೊಬ್ರು ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕಿದ್ರು. ಇನ್ನು ಕೆಲವರು ವಿಧಾನಸಭೆಗೆ ಹೋಗದೆ ಅಲ್ಲೇ ಹೊರಗಡೆ ಕುಳಿತಿದ್ದಾರೆ ಅನ್ನುವಂತ ಮಾಹಿತಿ. ಹಾಗೆ ಆಡಳಿತ ಪಕ್ಷದ ಮೊಗಸಾಲೆಯಲ್ಲೇ ಮಂಕಾಲ್ ವೈದ್ಯ ಕೂತಿದ್ರು ಅನ್ನುವಂತ ಮಾಹಿತಿ ಕೂಡ ಇದೆ. ಶರಣಬಸಪ್ಪ ದರ್ಶನಾಪುರ ಅವರು ಕಾರಿಡಾರ್ನಲ್ಲೇ ಕೂತಿದ್ರು, ಆದ್ರೆ ಕಲಾಪಕ್ಕೆ ಹಾಜರಾಗಲಿಲ್ಲ ಅನ್ನುವಂತ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಸಿಗ್ತಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್, ಅನೇಕರ ಅಸಮಾಧಾನ ಈ ಕಲಾಪದ ಸಂದರ್ಭದಲ್ಲಿ ವ್ಯಕ್ತವಾಗ್ತಾ ಇದೆ. ಯಾರ್ಯಾರು ಬಂದಿಲ್ಲ, ಯಾರ್ಯಾರು ಗೈರಾಗಿದ್ರು, ಎಲ್ಲೆಲ್ಲಿದ್ರು, ಓವರ್ ಆಲ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಅಶ್ವಿನಿ, ಬಹಳ ಪ್ರಮುಖವಾಗಿ ಇವತ್ತು ಅಧಿವೇಶನದ ಮೊದಲ ದಿನ ಬಹುತೇಕ ಶಾಸಕರು ಸಚಿವರು ಭಾಗವಹಿಸ್ತಾರೆ. ಯಾಕಂದ್ರೆ ಮೊದಲ ದಿನ ಅಂದಾಗ ಎಲ್ಲರಿಗೂ ಹುಮ್ಮಸ್ಸಿರುತ್ತೆ. ಅಧಿವೇಶನಕ್ಕೆ ಬರ್ತಕ್ಕಂಥದ್ದು ವಾಡಿಕೆ ಮತ್ತು ಒಂದು ತಿಂಗಳು ವಿಳಂಬವಾಗಿ ಅಧಿವೇಶನ ಆರಂಭ ಆಗ್ತಾ ಇರೋದ್ರಿಂದ ಸಹಜವಾಗಿ ಅಧಿವೇಶನದಲ್ಲಿ ಎಲ್ಲರೂ ಕೂಡ ಭಾಗಿಯಾಗ್ತಕ್ಕಂಥದ್ದು ವಾಡಿಕೆ. ಆದ್ರೆ ಸಚಿವ ಸಂಪುಟ ವಿಸ್ತರಣೆ ಅಥವಾ ಹೊಸ ಸರ್ಕಾರ ಬಂದ ಬಳಿಕ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥದ್ದು ಹಲವು ಶಾಸಕರಿಗೆ ಬೇಸರ ಅಂತೂ ಖಂಡಿತವಾಗಿದೆ. ಅದರಲ್ಲೂ ಹಿರಿಯ ಶಾಸಕರಂತೂ ಸಾಕಷ್ಟು ಅಸಮಾಧಾನವನ್ನು ಹೊಂದಿದ್ದಾರೆ. ಮಹದೇವಪ್ಪ ಇರಬಹುದು, ತನ್ವೀರ್ ಸೇಠ್ ಇರಬಹುದು, ಇವರೆಲ್ಲರೂ ಕೂಡ ಅಸಮಾಧಾನ ಹೊಂದಿ ಸಭೆಗೆ ಬಂದಿಲ್ಲ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಮಾಜಿ ಸಿಎಂ ಆಗಿರತಕ್ಕಂತಹ ಸಿದ್ದರಾಮಯ್ಯ ಅವರು ವಿಧಾನಸಭೆಯ ಅಧಿವೇಶನಕ್ಕೆ ಹಾಜರಾಗಿಲ್ಲ. ಮೊದಲ ದಿನ ಅವರು ಹಾಜರಾಗ್ತಾರೆ ಅನ್ನುವಂತ ಮಾತುಗಳಿತ್ತು. ಈಗಲೂ ಕೇಳಿದ್ರು ಕೂಡ ಬರ್ತಾರೆ ಸದನಕ್ಕೆ ಅನ್ನುವಂತ ಮಾತುಗಳನ್ನ ಅವರ ಆಪ್ತ ಮೂಲಗಳಿಂದ ಹೇಳ್ತಾ ಇದ್ರೆ, ಆದ್ರೆ ಸದನಕ್ಕೆ ಇಲ್ಲಿವರೆಗೂ ಕೂಡ ಹಾಜರಾಗಿಲ್ಲ. ಇವತ್ತು ಸದನಕ್ಕೆ ಹಾಜರಾಗೋದು ಬಹುತೇಕ ಅನುಮಾನ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದಾವೆ ಇನ್ನೊಂದು ಕಡೆಯಿಂದ. ನಾಳೆಯೂ ಕೂಡ ಸದನಕ್ಕೆ ಹಾಜರಾಗಲ್ಲ ಅನ್ನುವಂಥದ್ದು. ಇನ್ನು ಏನಿದ್ರು ಮಂಗಳವಾರ ಅಥವಾ ಸೋಮವಾರದ ಮೇಲೆನೆ ಅವರು ಸದನಕ್ಕೆ ಹಾಜರಾಗ್ತಾರೆ ಅನ್ನುವಂಥದ್ದು. ಒಂದು ಸೋಮವಾರ ಅವರಿಗೆ ಮೈಸೂರಿನಲ್ಲಿ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿರೋ ಕಾರಣಕ್ಕಾಗಿ ಅವತ್ತು ಕೂಡ ಗೈರಾಗ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಸಿದ್ದರಾಮಯ್ಯ ಅವರ ಉಪಸ್ಥಿತಿ ವಿಧಾನಸಭೆಯ ಪಾಸಿಟಿವ್ ವೈಬ್ ಅನ್ನ ಇನ್ನಷ್ಟು ಹೆಚ್ಚು ಮಾಡುತ್ತೆ. ಅದು ಆಡಳಿತ ಪಕ್ಷಕ್ಕೆ. ಅವರ ಅನುಪಸ್ಥಿತಿ ಅವರ ಶಿಷ್ಯಂದ್ರು, ಅವರ ಟೀಮ್ ಏನಿತ್ತು, ಅವರ ಆಪ್ತ ಶಾಸಕರು, ಅವರಿಗೆ ಒಂದು ರೀತಿಯಲ್ಲಿ ನೆಗೆಟಿವ್ ಆದಂತಹ ವಾತಾವರಣ ಸೃಷ್ಟಿ ಮಾಡುತ್ತೆ ಅನ್ನುವಂಥದ್ದು ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ. ಯಾಕಂದ್ರೆ ಅವರನ್ನ ಅಧಿಕಾರದಿಂದ ಇಳಿಸಿದ ಬಳಿಕ ಸಾಕಷ್ಟು ಜನ ಅಸಮಾಧಾನ ಅಂತೂ ಇದ್ರು. ಜೊತೆಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕೆ ಇನ್ನಷ್ಟು ಜನ ಅಸಮಾಧಾನಗೊಂಡಿದ್ದಾರೆ. ಅವರು ಇದ್ದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸುಗಮವಾಗಿ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ. ಹೈಕಮಾಂಡ್ ಹೇಳಿದಂತೆ ಪೂರಕವಾದಂತಹ ವಾತಾವರಣ ಇದೆ ಅನ್ನುವಂಥದ್ದನ್ನ ನಿರೂಪಿಸ್ತಾ ಇತ್ತು. ಆದ್ರೆ ಅವರು ಇಲ್ಲದ ಕಾರಣಕ್ಕಾಗಿ ಈಗ ಒಂದು ರೀತಿಯಲ್ಲಿ ಯಾರಿಗೆ ಅವಕಾಶ ಸಿಕ್ಕಿದೆ ಅವರು ಸದನದ ಒಳಗಡೆ ಸರ್ಕಾರವನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ರೆ, ಅವಕಾಶ ಸಿಗದೆ ಇರೋರು ಕಾರಿಡಾರ್ ಅಲ್ಲಿ ಕೂತ್ಕೊಂಡು, ಲಾಬಿಯಲ್ಲಿ ಕೂತ್ಕೊಂಡು ತಮ್ಮದೇ ಆದಂತಹ ಹರಟೆಯನ್ನು ಹೊಡೆಯುವುದು ಮತ್ತು ತಮ್ಮ ಸಚಿವ ಸ್ಥಾನ ತಪ್ಪಿದರ ಬಗ್ಗೆ ಚರ್ಚೆಯನ್ನು ಮಾಡತಕ್ಕಂಥ ಕೂತ್ಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ರೆ, ಈ ಇನ್ನುಳಿದಂತೆ ತಮ್ಮ ಕ್ಷೇತ್ರಗಳಿಗೆ ಬರಬೇಕಾದಂತಹ ಅನುದಾನಗಳ ಬಗ್ಗೆ ಚರ್ಚೆಯನ್ನು ಮಾಡ್ಕೊಂಡು ಕೂತಿದ್ದಾರೆ. ಹಾಗಾಗಿ ಸದನದ ಒಳಗಡೆ ಸರ್ಕಾರವನ್ನ ಮುಂದಿನ ಹಂತಗಳಲ್ಲಿ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಚಿವರು, ಶಾಸಕರು ಒಂದು ಒಗ್ಗಟ್ಟಾಗಿ ಕೆಲಸವನ್ನ ಮಾಡ್ತಾರ, ಅಸಮಾಧಾನಿತ ಶಾಸಕರು ಸದನಕ್ಕೆ ಬಾರದೆ ಗೈರಾಗ್ತಾರೆ ಅನ್ನುವಂಥದ್ದು ಈಗಲೂ ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು ವಿಚಾರ. ಸೋಮವಾರದ ನಂತರ ಇದಕ್ಕೆಲ್ಲವೂ ಕೂಡ ಸ್ಪಷ್ಟವಾದಂತಹ ಉತ್ತರಗಳು ಸಿಗಲೇ ಇದ್ದಾವೆ. ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.